ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗ್ನಲ್ಲಿ ಬಂದು ನಾನು ಆರ್ಯ ವರ್ಕ್ ಬೇಸಿಕ್ ಕ್ಲಾಸ್ 14 2 ಟೈಪ್ಸ್ ಆಫ್ ಮ್ಯಾಟ್ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಈ ಥರ ಸ್ಕ್ರೀನ್ ರೆಡಿ ಮಾಡಿ ಇಟ್ಕೊಳ್ಳಿ ರಿಂಗಿಗೆ ಹಾಕ್ಕೊಂಡು. ಇವಾಗ ಬಂದು ಇದಕ್ಕೂ ಬಂದು 14 ನಂಬರ್ದು ಕ್ರೋಶ ತೊಗೊಂಡಿದ್ದೀನಿ ನೋಡಿ. ಈ ಥರ ಎರಡೆಳೆ ದಾರ ತೊಗೋಬೇಕು, ಸಿಲ್ಕ್ ಥ್ರೆಡ್ಡು. ತುದಿಯಲ್ಲಿ ನಾಟ್ ಹಾಕ್ಕೊಂಡು ಮತ್ತೊಮ್ಮೆ ತೋರಿಸ್ತಾನೆ ಯಾವ ಥರ ದಾರ ತೊಗೋಬೇಕು ಮೇಲ್ಗಡೆ ಸ್ಕ್ರೀನಿಂದ ಅಂತ ನೋಡಿ. ಈ ಥರ ಲಾಕ್ ಮಾಡಿ ಮೇಲ್ಗಡೆ ಇರೋ ದಾರ ಮಾತ್ರನೇ ನಾವು ಕೆಳಗಡೆಯಿಂದ ಮೇಲ್ಗಡೆ ಸ್ಕ್ರೀನ್ಗೆ ಎಳ್ಕೋಬೇಕು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೋಡಿ. ಇಲ್ಲಿ ಎರಡೆಳೆ ದಾರ ತಗೋಬೇಕು. ನಾನು ನಿಮಗೆ ಕಾಣಿಸ್ಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಚೈನ್ ಸ್ಟಿಚ್ ಹಾಕೊಂಡು ಹೋಗಬೇಕು. ನೋಡಿ ಇಲ್ಲಿ ಮತ್ತೆ ಇಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಚಿಕ್ಕದಾಗಿ ಸೈಡ್ ಚೈನ್ ಸ್ಟಿಚ್ ತಗೋಬೇಕು, ಲಾಕ್ ಮಾಡ್ಕೋಬೇಕು ಚಿಕ್ಕದಾಗಿ, ಮತ್ತೆ ಟರ್ನ್ ಮಾಡಿ ಅದ್ರ ಪಕ್ಕನೇ ಬರಬೇಕು. ಮತ್ತೆ ಅದೆಷ್ಟು ಲೆಂತ್ ಇದೆ ಅಷ್ಟೇ ಲೆಂತ್ಗೆ ಸೆಕೆಂಡ್ ಲೈನ್ ಕೂಡ ಚೈನ್ ಹಾಕೊಂಡು ಹೋಗಬೇಕು ನೋಡಿ. ಮತ್ತೊಮ್ಮೆ ಈ ಕಡೆ ತೋರಿಸ್ತೀನಿ ಸೆಕೆಂಡ್ ಲೈನಲ್ಲಿ ಕೂಡ ನೋಡಿ. ಈ ಥರ ಉದ್ದು ಕೇಳ್ಕೊತೀವಲ್ಲ ಅದು ಮತ್ತೆ ಇಲ್ಲಿ ಚೈನ್ ತಗೊಂಡು ಇಲ್ಲಿ ಚಿಕ್ಕದಾಗಿ ಒಂದು ಚೈನ್ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ರಾಸ್ ಆಗಿ ಪಕ್ಕದಲ್ಲಿ. ಮತ್ತೆ ಅದ್ರ ಪಕ್ಕನೇ ಚೈನ್ ಸ್ಟಿಚ್ ಬರಬೇಕು. ಅದು ಎಷ್ಟೆಷ್ಟು ಲೆಂತ್ಗೆ ನಾವು ಚೈನ್ ಹೇಳ್ಕೊಂಡಿದ್ದೀವಿ ಫಸ್ಟ್ ಲೈನಿಂದ ಅಷ್ಟೇ ಲೆಂತಿಯಾಗಿ ಎಲ್ಲ ಲೈನ್ಸನ್ನು ಚೈನ್ ಹೇಳ್ಕೊಂಡ್ರೆ ಅದು ನೀಟಾಗಿ ಮ್ಯಾಟ್ ಫಿನಿಶಿಂಗ್ ಥರ ಕಾಣಿಸುತ್ತೆ. ಹಾಗೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್. ಮರಿದೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇವಾಗ ಅದೇ ಥರನೇ ಫಸ್ಟು ಸೆಕೆಂಡ್ ಲೈನೆಲ್ಲ ಹಾಕೊಂಬಂದ್ವಲ್ಲ ಅದೇ ಥರನೇ ಚೈನ್ನ ಎಷ್ಟು ಲೆಂತ್ ಹೇಳ್ಕೊಂಡಿದ್ದೀವಿ ಅಷ್ಟೇ ಲೆಂತಾಗಿ ಹೇಳ್ಕೊಂಡು ಈ ಥರ ಲಾಕ್ ಮಾಡ್ಕೊಂಡು ಹೋಗಬೇಕು ನೋಡಿ. ಇಲ್ಲಿ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಲೆಂತಾಗಿ ಎಳ್ಕೊಂಡಾದ್ಮೇಲೆ ಇಲ್ಲಿ ಒಂದು ಚೈನ್ ತಗೋಬೇಕು. ಇಲ್ಲಿ ಚಿಕ್ಕದಾಗಿ ಒಂದು ಚೈನ್ ತಗೊಂಡು ಸ್ವಲ್ಪ ಕ್ರಾಸಾಗಿ ಹೋಗಿ ಅಲ್ಲಿ ಲಾಕ್ ಮಾಡ್ಕೋಬೇಕು. ಆವಾಗ ಆ ಚೈನ್ ಲಾಕ್ ಮಾಡ್ಕೊಳ್ಳೋ ಉದ್ದ ತಗೊತಿದಲ್ಲ ಅದನ್ನ ಬಂದು ಲೆಂತಿಯಾಗಿ ಈ ಥರ ಎಳ್ಕೋಬೇಕು. ಇಲ್ಲಿ ನಿಮಗೆ ಗೊತ್ತಾಗ್ಲಿ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಜಸ್ಟ್ ಬೇಸಿಕ್ ಸ್ಟಿಚ್ ಮಾತ್ರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದು, ಯಾವ ಥರ ಮ್ಯಾಟ್ ಸ್ಟಿಚ್ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಯೂಸ್ ಮಾಡಿಕೊಂಡು ಡಿಸೈನ್ಗಳಿಗೆ ಯಾವ ಥರ ಇದು ಸ್ಟಿಚ್ನ ಯೂಸ್ ಮಾಡೋದು ಅಂತ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಈಸಿ ಆದಂಥ ಸ್ಟಿಚ್ಚು. ನಾನು ಪ್ರತಿ ಸತಿನೂ ಹೇಳ್ದಂಗೆ ಈ ಸತಿನೇ ಹೇಳ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ, ಅವಾಗ ನೀವು ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್ ಆರ್ಯ ವರ್ಕ್ನ. ನೋಡಿ ಇವಾಗ ಇದು ಲಾಸ್ಟ್ ಲೈನ್ ಹಾಕ್ತಾ ಇರೋದು. ಇವಾಗ ಇಲ್ಲಿ ಚಿಕ್ಕದಾಗಿ ಚೈನ್ ತಗೊಂಡು ಹಾಗೆ ಆ ಕಡೆ ಸೈಡಲ್ಲಿ ಇದೆಯಲ್ಲ ಅದನ್ನೇ ಎಡ್ಜಸ್ಸಲ್ಲಿ ನಾವು ನೀಟಾಗಿ ಚಿಕ್ಕ ಚಿಕ್ಕ ಚೈನ್ ಹಾಕೊಂಡು ಫಿನಿಶಿಂಗ್ ತಗೋಬೇಕು. ಮತ್ತೆ ಪಕ್ಕದ ಲೈನ್ಗೆ ಹೋದಾಗ ಮೇಲ್ಗಡೆ ಬಂದಾಗ ಈ ಥರ ಮತ್ತೆ ಅದೆಷ್ಟು ಲೆಂತ್ ಇದೆ ಅಷ್ಟು ಲೆಂತಲ್ಲೇ ಚೈನ್ ಇಳ್ಕೊಂಡು ಹೋಗಬೇಕು. ಎಕ್ಸ್ಟ್ರಾ ಲೈನ್ ಅದು. ನೋಡಿ ಇವಾಗ ಈ ಕಡೆ ಬಂದಾಗ ಆ ಕಡೆ ಯಾವ ಥರ ನಾವು ಚಿಕ್ಕ ಚಿಕ್ಕ ಚೈನ್ ಹಾಕೊಂಡ್ವಿ ಅದೇ ಥರನೇ ಈ ಕಡೆನೂ ಚಿಕ್ಕ ಚಿಕ್ಕದಾಗಿ ಚೈನ್ ಹಾಕೋಬೇಕು. ಇದು ಬಂದು ಈ ಥರ ಹಾಕೋದ್ರಿಂದ ನಮಗೇನಾದರೂ
ಒಂದೊಂದು ಲೈನ್ ಮೇಲೆ ಕೆಳಗಡೆ ಆಗಿದ್ರು ಈ ಚೈನ್ ಸ್ಟಿಚ್ಚಿಂದ ನಾವು ಅದನ್ನು ಕ್ಲಿಯರಾಗಿ ಕವರ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಈ ಚೈನ್ ಸ್ಟಿಚ್ ಹಾಕ್ಕೊಂಡ್ರೆ ನೀಟ್ ಫಿನಿಶಿಂಗ್ ಇರುತ್ತೆ. ನೋಡಿ ಲಾಸ್ಟಲ್ಲಿ ಆರ್ಯ ವರ್ಕ್ ನಾಟ್ ಹಾಕ್ಕೊಂಡ್ಬಿಟ್ಟೆ ಅಷ್ಟೇ. ಇದು ಒಂದು ಫಸ್ಟ್ ಸ್ಟೆಪ್ಪು ನಿಮಗೆ ಹೇಳ್ಕೊಟ್ಟಿರೋದು ನಾನಿದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇವಾಗ ಬಂದು ಸೆಕೆಂಡ್ ಸ್ಟೆಪ್ಪು ಈ ಥರ ಬಾಕ್ಸ್ ಹಾಕ್ಕೊಂಡು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು 1 ಕಲರ್ ಥ್ರೆಡ್ ಯೂಸ್ ಮಾಡಿದ್ವಲ್ಲ, ಇವಾಗ 2 ಕಲರ್ ಥ್ರೆಡ್ಡು. ಫಸ್ಟು 1 ಕಲರ್ ತಗೊಳ್ಳಿ. ಇವಾಗ ಅದನ್ನು 2 ಎಳೆ ದಾರ ತಗೊಂಡು ಫಸ್ಟ್ ಅದನ್ನು ನಾವು ಫಸ್ಟ್ ಸ್ಟೆಪ್ ಯಾವ ಥರ ಮಾಡಿದ್ವಿ ಅದೇ ಥರನೇ ಈ ಸ್ಟೆಪ್ಪು ಮಾಡೋದು. ಏನಂದರೆ ಇಲ್ಲಿ ನಾವು ಪಕ್ಕನೇ 2 ಕಲರ್ ಥ್ರೆಡ್ ಹಾಕ್ತಾ ಇದ್ದೀವಿ ಅಷ್ಟೇ. ಇವಾಗ ನೋಡಿ ಈ ಕಲರ್ ಥ್ರೆಡ್ ತೊಗೊಂಡಿದ್ದೆಲ್ಲ ಗ್ರೀನ್ ಕಲರು, ಇದನ್ನು ಅಷ್ಟೇ ಎಡ್ಜಲ್ಲಿ ಬಂದಾಗ ಚಿಕ್ಕ ಚೈನಲ್ಲಿ ನಾಟ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಕಂಟಿನ್ಯೂ ಆಗಿ ಸೆಕೆಂಡ್ ಲೈನು ಹೋಗಬೇಕು. ನಾನಿಲ್ಲಿ 2 ಲೈನು ಒಂದೊಂದು ಕಲರ್ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಇಲ್ಲಿ ಬೇಕಾದ್ರೆ 3 ಲೈನ್ ಆದರೂ ಹಾಕೋಬೋದು, 4 ಲೈನು ಆದರೂ ಹಾಕೋಬೋದು. ನಾನು ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ 2 ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ 2 ಲೈನ್ ಆಗಿದ ತಕ್ಷಣ ಇಲ್ಲಿ ಆರ್ಯ ವರ್ಕ್ ನಾಟ್ ಹಾಕ್ಕೊಂಡ್ಬಿಡ್ಬೇಕು. 1 ಥ್ರೆಡ್ ಕಲರ್ ಇವಾಗ ಇಲ್ಲಿ ಮುಗೀತು ಈ ಲೈನ್ಗೆ. ಇವಾಗ ಬಂದು ನೆಕ್ಸ್ಟ್ ಪ್ಯಾರೆಟ್ ಗ್ರೀನ್ ತೊಗೊಂಡಿದ್ನಲ್ಲ ಆ ಕಲರ್ ಥ್ರೆಡ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು 2 ಎಳೆನೇ ದಾರ ತೊಗೊಂಡಿರೋದು. ಅದು ಕೂಡ ಅಷ್ಟೇ ಸೇಮ್ ಪ್ರೊಸೀಜರೇ, ಅದೇ ಥರನೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಕಲರ್ ಥ್ರೆಡ್ ಕೂಡ ಅಷ್ಟೇ 2 ಲೈನ್ ಹಾಕ್ಕೋಬೇಕು. ನೋಡಿ ಇವಾಗ 1 ಲೈನ್ ಆಯಿತು. ಇದನ್ನು ಕೂಡ ಚಿಕ್ಕದಾಗಿ ನಾಟ್ ಹಾಕ್ಕೋಬೇಕು, ಸ್ವಲ್ಪ ಕ್ರಾಸಾಗಿ ತೊಗೊಂಡು. ಮತ್ತು ಇದು ಸೆಕೆಂಡ್ ಲೈನ್ ಕಂಟಿನ್ಯೂ ಹಾಗೆ ಹೋಗಬೇಕು. ನೋಡಿ ಇವಾಗ 2ನೇ ಲೈನಿಗೆ ಬಂದ ತಕ್ಷಣ ಇದನ್ನು ಕೂಡ ಇಲ್ಲಿ ನಾಟ್ ಹಾಕೋಬೇಕು, ಆರ್ಯ ವರ್ಕ್ ನಾಟು. ಇವಾಗ ಫಸ್ಟ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ವಲ್ಲ ಅದೇ ಗ್ರೀನ್ ಥರ ಇರೋ ಕಲರ್ ಥ್ರೆಡ್ನ ಯೂಸ್ ಮಾಡಿ ಮತ್ತೆ ಅದೇ ಥರ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಅಷ್ಟೇ ಫ್ರೆಂಡ್ಸ್. 2 ಕಲರ್ ಗ್ರೀನು, 2 ಕಲರ್ ಇನ್ನೊಂದು ಥರ ಗ್ರೀನ್ ಇದೆಯಲ್ಲ ಆ ಗ್ರೀನ್ 2 ಯೂಸ್ ಮಾಡಿಕೊಂಡು 2 ಲೈನ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾನು ನಿಮಗೆ ಡಿಸೈನಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಯಾವ ಥರ ಕಾಣಿಸುತ್ತೆ ಅಂತ ನೀಟಾಗಿ ತೋರಿಸ್ತೀನಿ. ಜಸ್ಟ್ ಇದು ಬೇಸಿಕ್ ಆಗಿರೋದ್ರಿಂದ ಜಸ್ಟ್ ಒಂದು ಬಾಕ್ಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಹೋಪ್ ನಿಮಗೆಲ್ಲ ಇದು ಬೋರ್ ಆಗಿಲ್ಲ ಅನ್ಕೊತೀನಿ. ಸ್ವಲ್ಪ ಲೆಂತಿಯಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಇದೇ ಥರನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ಇದು ಕೂಡ ಅಷ್ಟೇ ಲಾಸ್ಟಲ್ಲಿ ಯಾವ ಕಲರ್ ಥ್ರೆಡ್ ಹಾಕಿದ್ದೀವಿ ಅದೇ ಕಲರ್ ಥ್ರೆಡ್ಡಲ್ಲಿ ಈ ಥರ ಎಡ್ಜಸ್ಸಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡು ಬರ್ತೀವಿ. ಆವಾಗ ನಾವು ಮೇಲ್ಗಡೆ ಲೈನಲ್ಲೂ ಪಕ್ಕದಲ್ಲಿ ಮತ್ತೆ ಚೈನ್ ಸ್ಟಿಚ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಅದೇ ಥರ ಅಲ್ಲ, ಒಂದು ಕಡೆ ಮಾತ್ರ ಚೈನ್ ಹಾಕ್ಕೊಂಡು ಅಲ್ಲಿ ಆರ್ಯ ವರ್ಕ್ ನಾಟ್ ಹಾಕ್ಕೊಂಡು ಮತ್ತೆ ನಮ್ಮ ರೈಟ್ ಸೈಡ್ಗೆ ಬಂದು ಅಲ್ಲಿ ಮತ್ತೆ ಸ್ಟಿಚ್ ಹಾಕಬೇಕು, ಆ ಚೈನ್ ಸ್ಟಿಚ್ಚ.
ಆರ್ಯ ವರ್ಕ್ ನಾಟ್ ಹಾಕಬೇಕು. ಇದು ಇವಾಗ ನಾನು ನಿಮಗೆ ಬೇಸಿಕ್ ಸ್ಟಿಚ್ ಅಷ್ಟೇ ಹೇಳ್ಕೊಟ್ಟಿದ್ದು. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಆಗೋಣ. ಬಾಯ್ ಬಾಯ್.